ಇವತ್ತು ನಿಮಗೆ ಅಡಲಸೆಂಟ್ ಏಜ್ ಗ್ರೂಪ್ ಇಂದ ಎಲ್ಡರ್ಲಿ ಏಜ್ ಗ್ರೂಪ್ ಅಲ್ಲಿ ಫ್ಲಾಟ್ ಫುಟ್ಸ್ ಹೇಗಾಗುತ್ತೆ ಅಂತ ಹೇಳ್ತೀನಿ. ಸೊ ಕೆಲವು ಜನಕ್ಕೆ ಇನ್ಬೋರ್ನ್ ಆಗುತ್ತೆ, ಬೈ ಬರ್ತ್ ಇಂದಾನೆ ಫ್ಲಾಟ್ ಫುಟ್ ಆಗಿರುತ್ತೆ. ಈ ಫ್ಲಾಟ್ ಫುಟ್ ನ ಇನಿಷಿಯಲ್ ಏಜ್ ಅಲ್ಲಿ ಕರೆಕ್ಟ್ ಮಾಡಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಎಲ್ಡರ್ಲಿ ಏಜ್ ಗ್ರೂಪ್ ಅಲ್ಲಿ ಮತ್ತೆ ಅಡಲಸೆಂಟ್ ಏಜ್ ಗ್ರೂಪ್ ಅಲ್ಲಿ. ಆ ಫ್ಲಾಟ್ ಫುಟ್ ಇದ್ದಾಗ ಏನಾಗುತ್ತೆ, ಮೆಕ್ಯಾನಿಕಲ್ ಆಕ್ಸಿಸ್ ಅಂತೀವಿ, ಹಿಪ್ ಇಂದ ಹಿಡಿದು ನೀಗಿಂದ ಹಿಡಿದು ಆಂಕಲ್ ಆಕ್ಸಿಸ್ ಚೇಂಜ್ ಆಗುತ್ತೆ. ಚೇಂಜ್ ಆದಾಗ ನೀ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ, ಹಿಪ್ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ. ಇದರಿಂದ ಮುಂದೆ ನೀಗ್ ಬರೋ ಪ್ರಾಬ್ಲಮ್ಸ್, ಹಿಪ್ ಬರೋ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಇದು ಹೇಗೆ ಟ್ರೀಟ್ಮೆಂಟ್ ಮಾಡೋದು, ಯಾವ ಕಾರಣದಿಂದ ಈ ಫ್ಲಾಟ್ ಫುಟ್ ಆಗಿದೆ ಅನ್ನೋದು ಕಂಡುಹಿಡಿಯೋದು ಬಹಳ ಮುಖ್ಯವಾದ. ಸೊ ಕೆಲವು ಜನಕ್ಕೆ ಎಕ್ಸೆಸ್ ಬೋನ್ ಗ್ರೋ ಆಗಿರುತ್ತೆ, ಕೆಲವು ಜನಕ್ಕೆ ಟೆಂಡನ್ ಡಿಫಿಷಿಯನ್ಸಿ ಇರುತ್ತೆ ಎಲ್ಡರ್ಲಿ ಏಜ್ ಗ್ರೂಪ್ ಅಲ್ಲಿ. ಅಡಲಸೆಂಟ್ ಏಜ್ ಗ್ರೂಪ್ ಅಲ್ಲಿ ಫ್ಲಾಟ್ ಫುಟ್ ಚಿಲ್ಡ್ರನ್ ಇಂದ ಮುಂದೆ ಹೋಗಿರುತ್ತೆ. ಅದು ಕರೆಕ್ಟಬಲ್ ಇಲ್ಲ ಅನ್ನೋದು ನೋಡೋದು ಬಹಳ ಇಂಪಾರ್ಟೆಂಟ್. ಇಫ್ ಇಟ್ ಇಸ್ ಕರೆಕ್ಟಬಲ್ ಫ್ಲೆಕ್ಸಿಬಲ್ ಫುಟ್ ಫ್ಲಾಟ್ ಫುಟ್ ಇದ್ರೆ ಅದನ್ನ ಬಹಳ ಈಸಿಯಾಗಿ ಟ್ರೀಟ್ ಮಾಡಬಹುದು. ಒಂದು ಚಿಕ್ಕ ಆಪರೇಷನ್, ಒಂದು ಬಟನ್ ಹಾಕ್ತೀವಿ, ಅದರಿಂದ ಫ್ಲಾಟ್ ಫುಟ್ ಕರೆಕ್ಟ್ ಆಗ್ಬಿಡುತ್ತೆ, ಮುಂದೆ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಒಂದು ವೇಳೆ ಅದು ಫ್ಲಾಟ್ ಫುಟ್ ರಿಜಿಡ್ ಇದ್ರೆ ಅದಕ್ಕೆ ಆರ್ಚ್ ಸಪೋರ್ಟ್ಸು, ಬೇರೆ ಟ್ರೀಟ್ಮೆಂಟ್ಸ್, ಅದಕ್ಕೆ ಆಪ್ಷನ್ಸ್, ವಯಬಿಲಿಟಿ ಕೊಡ್ತೀವಿ. ಇದು ನೀವು ಆದಷ್ಟು ಜನರಿಗೆ ತಿಳಿಸಿ, ಇಲ್ಲ ಅಂದ್ರೆ ಅದು ಏಜ್ ಹಾಕ್ತಾ ಆದಷ್ಟು ಕಂಡೀಷನ್ಸ್ ವರ್ಸನ್ ಆಗುತ್ತೆ.